ಕವಿತಾವ್ರೆ, ಹೀಗೆ ಮಕ್ಳ ಥರ ಅಳ್ತಾ ಕೂತ್ಕೊಂಡ್ರಿ ಹೇಗ್ರಿ? ಲಕ್ಷ್ಮಮ್ಮನ್ನ ಕಳ್ಕೊಂಡಿರೋದ್ರಿಂದ ನಿಮ್ಗೆ ಎಷ್ಟು ದುಃಖ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾಪ ಮಾಡಿರೋ ನನಗೆ ಇಷ್ಟು ದುಃಖ ಆಗ್ತಿರ್ಬೇಕಾದ್ರೆ ಇನ್ನು ಅವ್ರನ್ನ ತಾಯಿ ಅಂತ ತಿಳ್ಕೊಂಡ್ರವ್ರು ನಿಮ್ಗೆ ಎಷ್ಟು ದುಃಖ ಆಗಿರಬೇಕು ಅಂತ ನನಗೆ ಅರ್ಥ ಆಗುತ್ತೆ. ಆದರೂ ಸಮಾಧಾನ ಮಾಡ್ಕೊಳ್ಳಿ. ನಾನು ಕಳ್ಕೊಂಡಿರೋದು ಬರೀ ಅತ್ತಿಗೆನಲ್ಲ ರೀ, ತಾಯಿಗಿಂತ ಹೆಚ್ಚಾಗಿರೋ ನನ್ನ ದೇವತೆನ. ಜನ್ಮ ಕೊಟ್ಟಿರೋ ತಾಯಿ ಆದರೂ ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋಗೋವರೆಗೂ ಮಾತ್ರ ಅವಳ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಹಬ್ಬ ಹರಿದಿನಗಳಿಗೆ ಮಾತ್ರ ಅವಳು ನೆನಪಾಗೋದು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ನಮ್ಮ ಅತ್ತಿಗೆನೂ ಹಾಗೆ ಮಾಡ್ಬೋದಾಗಿತ್ತು ರೀ, ಆದರೆ ಅವ್ರು ಯಾವತ್ತೂ ಹಾಗೆ ಮಾಡಲಿಲ್ಲ. ಮನೆಯಿಂದ ಮಗಳು ವಿದ್ಯೆವರೆಗೂ ಎಲ್ಲ ಜವಾಬ್ದಾರಿನೂ ಅವರೇ ನೋಡ್ಕೋತಿದ್ರು. ಅಂಥವ್ರು ಹುಡುಕಿದ್ರು ಸಿಗಲ್ಲ ರೀ. ನಮ್ಮ ಸಂಸಾರದೊಳಗೆ ಈ ಮೀರಾ ಯಾಕೆ ಬಂದ್ಲೋ ಗೊತ್ತಿಲ್ಲ. ಅವಳ ಜೊತೆಗೆ ದರಿದ್ರ ತೊಂದರೆ ಎರಡು ಸೇರ್ಕೊಂಡು ಬಂದಿದೆ. ಅದರಿಂದನೇ ಏನು ನಮ್ಮ ಅತ್ತಿಗೆ ನಮ್ಮಿಂದ ದೂರ ಆದ್ರು ರೀ. ಮೊದಲು ಮಳ್ಳಿ ಥರ ಇದ್ಲು, ಅದಕ್ಕೆ ಮನೆ ಬಿಟ್ಟು ಹೋದ್ಮೇಲೆ ಅವಳಿಗೆ ದರ್ಬಾರ್ ಶುರುವಾಗಿದೆ. ಮನೇಲಿ ಎಲ್ರಿಗೂ ಚಿತ್ರ ಹಿಂಸೆ ಕೊಡ್ತಿದ್ದಾಳೆ ರೀ. ನನಗಂತೂ ಅಮ್ಮ ಮಕ್ಕಳು ಕಷ್ಟಪಡೋದನ್ನ ನೋಡಕ್ ಆಗ್ತಿಲ್ಲ ರೀ. ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ಹಾಗಂತ ಈ ಥರ ಅಳ್ತಾ ಕೂತ್ಕೊಂಡು ಆಗುತ್ತೇನ್ರಿ? ನಡೀರಿ, ನಿಮ್ಮ ಅಣ್ಣನ ಮನೆಗೆ ಹೋಗಿ ಬರೋಣ. ಬೇಡ ರೀ, ಇನ್ನೊಮ್ಮೆ ಆ ಮನೆ ಕಾಲಿಡೋದು ಬೇಡ. ಆ ಮನೇಲಿ ಅವತ್ತಾಗಿರೋ ಅವಮಾನನೇ ಸಾಕು. ಮತ್ತೆ ಹೋಗಿ ಇನ್ನೊಮ್ಮೆ ಅವಮಾನ ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ರೀ. ಒಳ್ಳೇದು ಮಾಡಕ್ ಹೋಗೋ ಪ್ರತಿಯೊಬ್ಬರಿಗೂ ಈ ಥರ ಅವಮಾನಗಳೆಲ್ಲ ಇದ್ದಿದ್ದೆ ರೀ. ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ಕೆಟ್ಟದಾಗೋದು ನಮ್ಮವ್ರಿಗೇನೆ. ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ತಪ್ಪು ಮಾಡಿದ್ರು, ಲಕ್ಷ್ಮಿಗೆ ಏನೆಲ್ಲ ಅನ್ಯಾಯ ಮಾಡಿದ್ರು, ಅವಳು ಅದನ್ನೆಲ್ಲ ಒಂದು ಚೂರು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನನಗೆ ಕ್ಷಮಿಸಿದ್ಲು. ಅವತ್ತು ಲಕ್ಷ್ಮಿ ಮನೆಗೆ ಬಂದು ನೀವು ಬದಲಾಗಿದ್ದೀರಾ, ಇನ್ಮೇಲಾದರೂ ನಾನು ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಮನೆ ಜವಾಬ್ದಾರಿನೆಲ್ಲ ತಗೋಬೇಕು ಅಂತ ಹೇಳಿದ್ಲು. ನಾನು ಹೋದ್ಮೇಲೆ ನನ್ನ ಮಕ್ಳಿಗೆ ಸೋದರ ಮಾವನಾಗಿರ್ತೀರಾ ಅಂತ ಕೇಳಿದ್ಲು. ಈಗ ಅವಮಾನ ಅಂತ ಕೂತ್ಕೊಂಡ್ರೆ ಲಕ್ಷ್ಮಿ ಮತ್ತಿಗೆ ಬೆಲೆ ಕೊಟ್ಟಾಗುತ್ತಾ? ಲಕ್ಷ್ಮಿ ಬದುಕಿರೋ ಅಷ್ಟು ದಿನನೂ ನಮಗೋಸ್ಕರನೇ ಬದುಕಿದ್ಲು. ಈಗ ಅವಳು ಹೋದ್ಮೇಲೆ ಅವಳ ಕುಟುಂಬನ ಕಾಪಾಡೋ ಜವಾಬ್ದಾರಿ ನಮ್ದಲ್ವಾ? ನಾವು ಆ ಮನೇಲಿ ನಡೀತಿರೋ ಅನ್ಯಾಯಗಳನ್ನ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಲಕ್ಷ್ಮಿಗೆ ನಾವು ದ್ರೋಹ ಮಾಡ್ದಂಗೆ ಆಗಲ್ವಾ? ನಮ್ಗೆ ಎಷ್ಟೇ ಅವಮಾನ ಆದರೂ ಸರಿ, ಎಷ್ಟೇ ಕಷ್ಟ ಬಂದರೂ ಸರಿ, ನಾವು ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ಕೊಳ್ಳೋದು ಬೇಡ. ನಮ್ಮ ಪ್ರಾಣನ ಒತ್ತೆ ಇಟ್ಟಾದರೂ ಸರಿ ಆ ಸಂಸಾರನ ಕಾಪಾಡಲೇಬೇಕು ಕಣ್ರಿ. ಲಕ್ಷ್ಮಿ ಬದುಕಿರೋ ಅಷ್ಟು ದಿನ ಎಷ್ಟೇ ಕಷ್ಟ ಇದ್ರೂ ನಗ್ನಗ್ತಾ ಇದ್ಲು. ಈಗಲೂ ಅವಳು ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಕಣ್ರಿ. ಬನ್ನಿ ಹೋಗೋಣ.